ಹಾಯ್ ಎವ್ರಿವನ್. ಇವತ್ತು ಡಿಫ್ರೆಂಟ್ ಆಗಿರೋವಂಥ ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ಅದು ಹೇಗೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆ ಬೀಜ ಹುರ್ಕೊಂಡು ಇಟ್ಕೊಬೇಕು, ಬೆಳ್ಳುಳ್ಳಿ, ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಉಪ್ಪು, ಕೊತ್ತಂಬರಿ ಸೊಪ್ಪು. ಪಲ್ಯಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ. ಮಸಾಲೆ ಬಂದುಬಿಟ್ಟು ಗರಂ ಮಸಾಲೆ, ಸ್ವಲ್ಪ ಸಾಂಬಾರು ಪೌಡರು ಮತ್ತು ಖಾರದ ಪುಡಿ. ಇಷ್ಟೂ ಒಂದು ಜಾರ್ ಒಳಗಡೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು, ಮಸಾಲೆ ಮೀನ್ಸ್ ಯಾವುದಾದ್ರೂ ಹಾಕ್ಕೊಳ್ಳಿ. ಸಾಂಬಾರು ಎಮ್ ಟಿ ಆರ್ ಮಸಾಲೆ ಪೌಡರ್ ಬರುತ್ತೆ, ಮತ್ತು ಬೇರೆ ಯಾವುದಾದ್ರು ಕೊರಿಯಂಡರ್ ಪೌಡರ್ ಅದು ಆ್ಯಡ್ ಮಾಡ್ಕೊಬೋದು. ಇಲ್ಲಾಂದರೆ ನಿಮ್ಮ ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಸಾಫ್ಟಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳ್ಳಿನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿ, ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಒಳಗಡೆ ತುಂಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಆ ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ, ಸಾಸಿವೆ ಜೀರಿಗೆ ಹಾಕಿಬಿಟ್ಟು, ಕರಿಬೇವು ಸೊಪ್ಪು, ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಅದು ಕಲರ್ ಬಿಡೋವರೆಗೂ. ಆಮೇಲೆ ಎಣ್ಗಾಯಿನ ತುಂಬಿರೋಂಥ ಒಂದು ಇರುತ್ತಲ್ವ, ಬದನೆಕಾಯಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಅದನ್ನು ಹಾಕಿಬಿಟ್ಟು ಆ ಪೇಸ್ಟ್ ಇರುತ್ತಲ್ಲ, ಮಿಕ್ಕಿರೋ ಪೇಸ್ಟನ್ನು ಕಂಪ್ಲೀಟಾಗಿ ಅದರೊಳಗಡೆ ಹಾಕಿ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ. ನಿಮಗೆ ಪಲ್ಯ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ. ನಮ್ಮ ಮನೇಲಿ ಅನ್ನಕ್ಕೂ ಬೇಕಾಗುತ್ತೆ, ಅನ್ನಕ್ಕೆ ತುಂಬ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.